ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್. ನನ್ನ ಹೆಸರು ಚೇತನ. ನಾವು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ವಿಡಿಯೋ ಮಾಡ್ತಾಯಿದ್ದೀವಿ. ಆಲ್ಜಿಬ್ರಾ ಆ್ಯಂಡ್ ಅರ್ಥಮೆಟಿಕ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಯಾರ್ಯಾರು ನೋಡಿಲ್ವೋ ದಯವಿಟ್ಟು ಅದನ್ನು ನೋಡಿ. ಇವತ್ತಿನ ವಿಡಿಯೋ ಬಂದು ಜಾಮೆಟ್ರಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹಾಗೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ನಾನೇನು ಕ್ಲಾಸ್ ಮಾಡ್ತೀನೋ ಅದನ್ನು PDF ರೂಪದಲ್ಲಿ ಅಥವಾ ಸ್ಯಾಮ್ಸಂಗ್ ನೋಟ್ಸ್ ರೂಪದಲ್ಲಿ ನಿಮಗೆ ಫಾರ್ವರ್ಡ್ ಮಾಡ್ಬೋದು ಆ ಚಾನಲಲ್ಲಿ. ಹಾಗಾಗಿ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೀವು. ಆಮೇಲೆ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಸೊ ಮೊದಲನೇದಾಗಿ ಯೂಕ್ಲಿಡ್ಸ್ ಜಾಮೆಟ್ರಿ ಅನ್ನೋದು ನಾವು ಕೇಳಿದ್ದೀವಿ ಚಿಕ್ಕವರಾಗಿದ್ದಾಗ. ಅವರಿಂದನೇ ಜಾಮೆಟ್ರಿ ಅನ್ನೋದು ಪಾಪ್ಯುಲರ್ ಆಗಿದ್ದು. ಸೊ ಮೊದಲಿಗೆ ಜಾಮೆಟ್ರಿ ಅನ್ನೋದು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. ಇದರ ಹಿಸ್ಟ್ರಿನ ನಾವು ನೋಡೋಣ. ಸೊ ಜಾಮೆಟ್ರಿ ಅನ್ನೋದು ಗ್ರೀಕ್ ವರ್ಡಿಂದ ಬರುತ್ತೆ. ಸೊ ಜಿಯೋ ಅನ್ನೋದು ಅರ್ತ್ ಮೀನಿಂಗ್ ಬರುತ್ತೆ. ಹಾಗೆ ಮೆಟ್ರಿ ಅನ್ನೋದು ಮೆಷರ್ಮೆಂಟಿಗೆ ಬರುತ್ತೆ, ಮೆಷರ್ಮೆಂಟ್. ಸೊ ಹಾಗಾಗಿ ಆವಾಗಿನ ಏನ್ಷಿಯಂಟ್ ಟೈಮ್ಸ್ನಲ್ಲಿ ಭೂಮಿನ ಅಳಿಯೋದಕ್ಕೋಸ್ಕರ ಜಾಮೆಟ್ರಿನ ಅವ್ರು ಇನ್ವೆಂಟ್ ಮಾಡಿದ್ದು. ಭಾಳಷ್ಟು ಸಿವಿಲೈಸೇಷನ್ಸ್ ಇದನ್ನು ಯೂಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಈಜಿಪ್ಟಲ್ಲಿ, ಬ್ಯಾಬಿಲೋನಿಯನ್, ಚೈನಾ ಅಲ್ಲಿ, ಇಂಡಿಯಾಲೂ ಸಹ ಯೂಸ್ ಮಾಡಿದ್ದಾರೆ. ಹಾಗೆ ಗ್ರೀಸಲ್ಲೂ ಸಹ ಯೂಸ್ ಮಾಡಿದ್ದಾರೆ. ಭಾಳಷ್ಟು ಸಿವಿಲೈಸೇಷನ್ ಸಹ ಇದನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ರಿವರ್ ನೈಲ್ ಏನಿದೆ ಅಲ್ವಾ, ಅದು ಪ್ರತಿ ವರ್ಷ ಏನಾಗ್ತಿತ್ತು, ಓವರ್ಫ್ಲೋ ಆಗ್ತಿತ್ತು. ಓವರ್ಫ್ಲೋ ಆದಾಗ ಏನಾಗ್ತಿತ್ತು ಅಂದರೆ, ನದಿ ತುಂಬಿ ಈ ದಡಗಳೆರಡು ಮುಳುಗೋಗ್ತಾ ಇತ್ತು. ಓವರ್ಫ್ಲೋ ಆದಾಗ ಏನಾಗ್ತಿತ್ತು, ಅಕ್ಕಪಕ್ಕ ಇದ್ದಿದ್ದ ಅಡ್ಜಸೆಂಟ್ ಫೀಲ್ಡ್ಸ್ ಎಲ್ಲ ಬೇರೆ ಬೇರೆ ಓನರ್ಸ್ಗೆ ಇರ್ತಿತ್ತು. ಹಾಗಾಗಿ ಅವ್ರು ಮತ್ತೆ ರೀಡಿಫೈನ್ ಮಾಡ್ಕೊಳೋಕ್ಕೆ, ನಮ್ಮದು ಈ ಜಾಗ ಅಂತ ಮಾಡೋದಕ್ಕೋಸ್ಕರ ಅವರು ಬೌಂಡ್ರಿನ ಒಂದು ಹಾಕೊಳೋಕ್ಕೋಸ್ಕರ ಅಲ್ಲಿ ಜಾಮೆಟ್ರಿನ ಮೊದಲು ಸ್ಟಾರ್ಟ್ ಮಾಡಿದ್ರು. ಇದನ್ನು ಈಜಿಪ್ಷಿಯನ್ಸ್ ಅವರು ಭಾಳ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಪಿರಮಿಡ್ನ ಕಟ್ಟೋದಕ್ಕೆ, ಹಾಗೆ ಗ್ರ್ಯಾನರೀಸ್ನ ಇಡೋದಕ್ಕೆ, ಅವ್ರು ಬೆಳೆದಿದ್ದ ಬೇಳೆಕಾಳುಗಳನ್ನ ಇಡೋದಕ್ಕೆ, ಒಂದು ಗ್ರ್ಯಾನರೀಸ್ ಇಡೋದಕ್ಕೆ, ಇಂಥವಕ್ಕೆಲ್ಲ ಅವರು ಬಳಸೋದಕ್ಕೆ ಪ್ರಯತ್ನಪಟ್ಟರು. ಹಾಗೆ ಪಿರಮಿಡಲ್ಲೂ ಸಹ ಅವ್ರು ಸಾಲಿಡ್ ಫಿಗರ್ಸ್ ಲೈಕ್ ಟ್ರಯಾಂಗಲು, ಸ್ಕ್ವೇರು, ಪಾಲಿಗನ್ನು, ಫೇಸಸ್ ಆಫ್ ಟ್ರಯಾಂಗಲ್ಸ್ ಭಾಳಷ್ಟು, ಆಮೇಲೆ ಪಿರಮಿಡ್ ಟಾಪಲ್ಲಿ ಟ್ರಯಾಂಗಲ್ ಇಡೋದು, ಈ ಥರ ಟ್ರಯಾಂಗಲಲ್ಲಿ ಭಾಳಷ್ಟು ಇನ್ವೆನ್ಷನ್ ಮಾಡಿದ್ರು. ನಮ್ಮಲ್ಲೂ ಸಹ ಹರಪ್ಪ ಆ್ಯಂಡ್ ಮೊಹೆಂಜೊದಾರೋಲಿ ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲೂ ಸಹ ನಾವು ಜಾಮೆಟ್ರಿನ ನೋಡ್ಬೋದು. ಯಾಕಂದರೆ ದ ಮೋಸ್ಟ್ ಸಿವಿಲೈಸ್ಡ್ ಸೊಸೈಟಿ ಇದ್ದಿದ್ದು ಹರಪ್ಪ ಅಲ್ಲಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನಲ್ಲಿ. ಅವ್ರದ್ದು ರೋಡೆಲ್ಲ ಹೇಗಿರ್ತಿತ್ತು ಅಂದರೆ, ರೋಡೆಲ್ಲ ಪ್ಯಾರಲಲ್ ಆಗಿರ್ತಿತ್ತು. ಆ ಟ್ರೈಟ್ಯಾಂಗಲ್ಸ್ ಮಾತ್ರ ಕಟ್ಟಾಗ್ತಾಯಿತ್ತು. ಸೊ ಅಷ್ಟು ನೀಟಾಗಿ ಅವರು ಟೌನ್ ಪ್ಲ್ಯಾನಿಂಗ್ ಇತ್ತು. ಹಾಗೆ ಡ್ರೈನೇಜ್ ಸಿಸ್ಟಮ್ ಸಹ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇತ್ತು ಆವಾಗಿನ ಕಾಲದಲ್ಲೇ ನೋಡಿ. ಸೊ ಹಾಗಾಗಿ ಅವರೆಷ್ಟು ಮಾಡರ್ನೈಸ್ಡ್ ಆಗಿದ್ದರು, ಎಷ್ಟು ಮುಂದೆ ಥಿಂಕ್ ಮಾಡ್ತಿದ್ರು ಅಂತ ನಾವು ತಿಳ್ಕೊಬೋದು. ಹಾಗೆ ಸಹ ಒಂದು ಮನೆಯಲ್ಲಿ ಭಾಳಷ್ಟು ರೂಮ್ಸ್ ಇರ್ತಿದ್ವು. ಆ ರೂಮ್ಸು ಸಹ ಡಿಫ್ರೆಂಟ್ ಇರ್ತಿತ್ತು. ಅಂದರೆ ಇವಾಗಿನ ಥರನೇ ಕಿಚನ್ ಬೇರೆ, ಬಾತ್ರೂಮ್ ಬೇರೆ, ದೊಡ್ಡದೊಂದು ಮಾಸ್ಟರ್ ಬೆಡ್ರೂಮ್ ಬೇರೆ, ಸಣ್ಣದೊಂದು ರೂಮ್ ಬೇರೆ, ಅಥವಾ ಅವರು ಬೇರೆ ಸಾಮಾನು ಹಾಕೊಳೋಕ್ಕೆ ಬೇರೆ ರೂಮ್ ಬೇರೆ, ಈ ಥರ ಡಿಫ್ರೆಂಟ್ ಸೈಜಸ್ ರೂಮ್ಸ್ ಇರ್ತಿತ್ತು. ಅದರದ್ದು ಡಿಸೈನ್ಸ್ ಬೇರೆ ಇರ್ತಿತ್ತು. ಪ್ರತಿಯೊಂದು ರೂಮ್ಸ್ನ ಕನ್ಸ್ಟ್ರಕ್ಷನ್ ಮಾಡಿರೋ ಬ್ರಿಕ್ಸ್ ರೇಷಿಯೋ ಸಹ ಡಿಫ್ರೆಂಟ್ ಇರ್ತಿತ್ತು. ಲೆಂತ್, ಬ್ರೆತ್, ಥಿಕ್ನೆಸ್ ಎಲ್ಲ 4:2:1 ಇರ್ತಿತ್ತು. ಇವೆಲ್ಲ ಇಂಪಾರ್ಟೆಂಟ್ ಅಂತ ಅಲ್ಲ, ನಮಗೆ ನಮ್ಮ ಭಾರತದಲ್ಲಿ ಹೇಗೆ ಜಾಮೆಟ್ರಿ ಸ್ಟಾರ್ಟ್ ಮಾಡಿದ್ರು, ಹೇಗೆ ಪ್ರಾಕ್ಟಿಕಲಾಗಿ ಯೂಸ್ ಮಾಡ್ತಿದ್ರು ಅನ್ನೋದು ನಾವು ತಿಳ್ಕೊಳೋದು ನಮ್ಮ ಕರ್ತವ್ಯ ಆಗುತ್ತೆ. ಹಾಗೆ ಇದಾದಮೇಲೆ ಏನ್ಷಿಯಂಟ್ ಇಂಡಿಯಾದಲ್ಲಿ ಸುಲಭ ಸೂತ್ರ ಅಂತ 800 BCಯಲ್ಲಿ ಮಾಡಿದ್ದು. ಸುಲಭ ಸೂತ್ರ ಬಂದು ಮ್ಯಾನ್ಯುಯಲ್ ಆಗುತ್ತೆ. ಇದೊಂದು ಮ್ಯಾನ್ಯುಯಲ್ ಜಾಮೆಟ್ರಿ ಕನ್ಸ್ಟ್ರಕ್ಷನ್ಗೆ. ಓಕೆ, ಇದು ವೇದಿಕ್ ಪೀರಿಯಡಲ್ಲೂ ಸಹ ಮಾಡಿದ್ರು. ವೇದಿಕ್ ಅವರು ಹೋಮ ಕುಂಡ ಕಟ್ಟೋದಕ್ಕೆ ಅದನ್ನು ಸಹ ಯೂಸ್ ಮಾಡ್ತಾಯಿದ್ರು. ಟ್ರಯಾಂಗಲ್ಸು, ಟ್ರೆಪೀಸಿಯಮ್ಸು, ಅಥರ್ವ ವೇದಲ್ಲೂ ಸಹ ಮೆನ್ಷನ್ ಇದೆ. ಎಸ್ಪೆಷಲಿ ಅಥರ್ವ ವೇದ ಅಲ್ಲಿ ಐಸೋಸೆಲಸ್ ಟ್ರಯಾಂಗಲ್ ಬಗ್ಗೆ ಮೆನ್ಷನ್ ಇದೆ. ಹಾಗೆ ಸಹ ಈಜಿಪ್ಷಿಯನ್ಸ್, ಬ್ಯಾಬಿಲೋನಿಯನ್ಸ್ ನೋಡಿದ್ವಿ. ಹೀಗೆ ಗ್ರೀಕ್ಸು ಸಹ ಬಹಳ ಡೆವಲಪ್ಡ್ ಆಗಿ ಜಾಮೆಟ್ರಿನ ಯೂಸ್ ಮಾಡ್ತಾಯಿದೆ. ಸೊ ನಮ್ಮ ಇಂಡಿಯಾ ಭಾಳ
ರಿಚ್ಚಾಗಿ ಇತ್ತು. ಏನು ನಾಲೆಜ್ ವಿಷಯದಲ್ಲಿ ಯಾವುದೇ ಸಹ ಕುಂದುಕೊರತೆ ಇರಲಿಲ್ಲ. ನಾವು ಹಾಗೆ ನೋಡಿದ್ರೆ ವೆಸ್ಟರ್ನರ್ಗೆ ಕಂಪೇರ್ ಮಾಡಿದ್ರೆ ನಾವು ಇದರಲ್ಲಿ ಬಹಳ ಮುಂದೆ ಇದ್ವಿ. ಹೇಳ್ತಾರೆ ಏನು ಸೊಮಾಲಿಯಿಂದ ಬಂದಂಥ ಹಡಗ್ನಲ್ಲಿ ಬಂದಂಥ ಟ್ರೇಡರ್ಸ್ ಏನು ಮಾಡಿದ್ರು, ನಮ್ಮಲ್ಲಿ ನಾಲೆಜ್ನೆಲ್ಲ ಅವರು ಬುಕ್ಕಿನ ರೂಪದಲ್ಲಿ ಬರೆದು ಅವ್ರದ್ದೇ ಅನ್ನೋ ಹಾಗೆ ಅವರು ಪ್ರಚಾರ ಮಾಡಿದ್ರು ಅಂತ ಸಹ. ಸೊ ಹಾಗಾಗಿ ನಮಗೆ ನಮ್ಮ ಭಾರತದ ಇತಿಹಾಸ, ಚರಿತ್ರೆ, ಸಂಸ್ಕೃತಿ ಮೇಲೆ ನಮಗೆ ಹೆಮ್ಮೆ ಇರಬೇಕು. ಓಕೆ, ನೆಕ್ಸ್ಟು ಗ್ರೀಕ್ ಮ್ಯಾಥಮೆಟಿಷಿಯನ್ ಅವರು ಯಾರು ಅಂತ ಅಂದರೆ ಥ್ಯಾಲಸ್ ಅನ್ನೋರು, TH ಬರುತ್ತೆ, ಥ್ಯಾಲಸ್ ಅನ್ನೋರು. ಇವ್ರೇನು ಮಾಡಿದ್ರು, ಫಸ್ಟ್ ಪ್ರೂಫ್ ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ಒಂದು ಸರ್ಕಲ್ನ ಡಿವೈಡ್ ಮಾಡಿದ್ರೆ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ ಅಂದರು. ಅಂದರೆ ಇದು ಮಧ್ಯ ಬರೋದು ಯಾವುದು, ಡಯಾಮೀಟರ್. ಇವಾಗ ನಮಗೆ ಗೊತ್ತಿದೆ ಅಲ್ವಾ. ಸೊ ಇದನ್ನು ಫಸ್ಟ್ ಪ್ರೂಫ್ ಕೊಟ್ಟಿದ್ದು ಅವರು. ಇವರ ಶಿಷ್ಯ ಯಾರು ಅಂದರೆ ಪೈಥಾಗರಸ್. ನಾವು ಪೈಥಾಗರಸ್ ಸ್ಕೂಲಿಂದ ಕೇಳ್ತಾನೆ ಇದ್ದೀವಿ, ದ ಗ್ರೇಟ್ ಮ್ಯಾಥಮೆಟಿಷಿಯನ್. ಓಕೆ, ಇವರು ಅದನ್ನು ಕಂಟಿನ್ಯೂ ಮಾಡಿದ್ರು. ಅದಾದಮೇಲೆ ಇದೇ ಟೈಮಲ್ಲಿ ಸಹ ಯೂಕ್ಲಿಡ್ ಇದ್ದಿದ್ದು. ಯೂಕ್ಲಿಡ್ ಅವರು, ಇವರು ಈಜಿಪ್ಟಲ್ಲಿದ್ದಿದ್ರು. ಈಜಿಪ್ಟವರು ಇವರೇನು ಮಾಡಿದ್ರು, ಫೇಮಸ್ ಏನೇನು ವರ್ಕ್ ಇತ್ತು, ಥಿಯರೀಸ್ ಇತ್ತು, ಪ್ರೂಫ್ ಇತ್ತು, ಅದನ್ನೆಲ್ಲ ಒಂದು ಕಂಪೈಲೇಷನ್ ಮಾಡಿ ಎಲಿಮೆಂಟ್ಸ್ ಅನ್ನೋ ಒಂದು ಬುಕ್ನ ತಂದರು. ಆ ಬುಕ್ಕಲ್ಲಿ ಜಾಮೆಟ್ರಿ ಬಗ್ಗೆ ಭಾಳಷ್ಟು ಪ್ರೂಫ್ಸ್ ಆಗಲಿ ಸ್ಟೇಟ್ಮೆಂಟ್ಸ್ ಆಗಲಿ ಕೊಟ್ಟರು. ಇದೇ ಬುಕ್ನ ಇವತ್ತಿಗೂ ಸಹ ನಾವು ಬಳಸ್ತಾ ಇರೋದು. ಒಂದು ಮಾತು ಹೇಳ್ತಾರೆ ಏನಂದರೆ, ಈ ಬುಕ್ಕಲ್ಲಿ ಇರುವಂಥ ಏನು ಪ್ರೂಫ್ ಥಿಯರಮ್ಸ್ ಆಗಲಿ ಇನ್ನೂ ಒಂದು 2-3 ಅವರು ಏನು ಪ್ರೂವ್ ಮಾಡೋಕ್ಕೆ ಆಗಿಲ್ಲ ಅವ್ರ ಥರ ಅಂತ. ಹಾಗೆ ಇದು ಯೂನಿವರ್ಸಲ್ ಟ್ರೂತ್ ಆಗಿ ಇದೆ. ಓಕೆ, ಸೊ ಇದು ಹೀಗೆ ಯೂಕ್ಲಿಡ್ ಬಂದಿದ್ದು. ಇವರಿದ್ದದ್ದು ಯಾವಾಗ ಅಂತ ಅಂದರೆ 325 BC to 265 BC. ಓಕೆ. ಸೊ ಹಾಗಾಗಿ ಈ ಯೂಕ್ಲಿಡ್ ಏನು ಮಾಡ್ತಾರೆ, ಈ ಯೂಕ್ಲಿಡ್ ಅವರು ಭಾಳಷ್ಟು ಏನು ವಿಷಯಗಳನ್ನ ಡೆಫಿನೇಷನ್ ಮೂಲಕದಲ್ಲಿ ತಿಳಿಸ್ತಾರೆ. ಯಾವ್ದ್ಯಾವುದು ಅಂದರೆ ಸರ್ಫೇಸ್ ಬಗ್ಗೆ ಹೇಳ್ತಾರೆ. ಸರ್ಫೇಸ್ ಅಂದರೆ ಏನು, ಕರ್ವ್ ಅಂದರೆ ಏನು, ಪಾಯಿಂಟ್ ಅಂದರೆ ಏನು, ಲೈನ್, ಸ್ಟ್ರೇಟ್ ಲೈನ್ ಅಂದರೆ ಏನು, ಅದನ್ನೆಲ್ಲ ಸಹ ಅವರು ಡೆಫಿನೇಷನಲ್ಲಿ ಹೇಳ್ತಾರೆ. ಹಾಗೆ ಸಹ ಒಂದು ಡೈಮೆನ್ಷನ್, 1 ಡೈಮೆನ್ಷನ್ 2 ಡೈಮೆನ್ಷನ್ ಬಗ್ಗೆ ಸಹ ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಅವರೇನು ಹೇಳ್ತಾರೆ ಅಂದರೆ, ಒಂದಷ್ಟು ಡೆಫಿನೇಷನ್ ಇದೆ, ಅದನ್ನು ನೋಡೋಣ. ಯೂಕ್ಲಿಡ್ ಅವರು ಒಟ್ಟು 7 ಡೆಫಿನೇಷನ್ನ ಕೊಡ್ತಾರೆ. ಮೊದಲನೇದು, ಅ ಪಾಯಿಂಟ್ ಇಸ್ ದಟ್ ವಿಚ್ ಹ್ಯಾಸ್ ನೋ ಪಾರ್ಟ್. ಅ ಲೈನ್ ಇಸ್ ಬ್ರೆತ್ಲೆಸ್ ಲೆಂತ್. ದ ಎಂಡ್ಸ್ ಆಫ್ ಅ ಲೈನ್ ಆರ್ ಪಾಯಿಂಟ್ಸ್. A straight line is a line which lies evenly with the points on itself. A surface is that which has length and breadth only. The edges of a surface are lines. A plane surface is a surface which lies evenly with the straight lines on itself. So ಏರಿಯಾ ಬಗ್ಗೆ, ಪಾಯಿಂಟ್ ಬಗ್ಗೆ, ಸ್ಟ್ರೇಟ್ ಲೈನ್ ಬಗ್ಗೆ ಅವರು ಈ ಥರ ಡೆಫಿನೇಷನ್ನ ಹೇಳ್ತಾರೆ. ಓಕೆ, ಇದು ಸುಮ್ಮನೆ ಹಿಂಗೆ ನೋಡಿಕೊಂಡ್ರೆ ಸಾಕು, ಏನಾದರೂ ಒಂದು ಪಾಯಿಂಟಲ್ಲಿ ಕೇಳ್ಬೋದು ಅಷ್ಟೇ. ಓಕೆ, ನೆಕ್ಸ್ಟು ಹಾಗಾದರೆ ಪಾಸ್ಟುಲೇಟ್ ಅಂದರೆ ಏನು, ಆಕ್ಸಿಯಮ್ ಅಂದರೆ ಏನು ನೋಡೋಣ. ಓಕೆನಾ. ಸೊ ಪಾಸ್ಟುಲೇಟ್ ಅಂದರೆ ಏನು ಅಂದರೆ, ಒಂದಷ್ಟು ಅಸಂಪ್ಷನ್ಸ್ ಮಾಡ್ತಾರೆ. ಈ ಅಸಂಪ್ಷನ್ಸ್ನ ಟ್ರೂತ್ ಅಂತ ತಗೋತಾರೆ. ಇದು ಯೂನಿವರ್ಸಲ್ ಟ್ರೂತ್ ಆಗಿರುತ್ತೆ. ಓಕೆನಾ, ವಿಚ್ ಆರ್ ಸ್ಪೆಸಿಫಿಕ್ ಟು ಜಾಮೆಟ್ರಿ. ಓಕೆ, ಅವ್ರು ಮಾಡೋದು ಯಾರು, ಯೂಕ್ಲಿಡ್ ಅವರು. ಓಕೆ, ಸೊ ಇದು ಆಬ್ವಿಯಸ್ ಯೂನಿವರ್ಸಲ್ ಟ್ರೂತ್ ಆಗಿರುತ್ತೆ. ಅಸಂಪ್ಷನ್ಸ್ ಮಾಡ್ಕೊತಾರೆ. ಅದನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ಏನು ಪಾಸ್ಟುಲೇಟ್ ಅಂತ ಹೇಳ್ತಾರೆ. ಓಕೆ, ಪಾಸ್ಟುಲೇಟ್ ಅಂತ ಹೇಳ್ತಾರೆ. ಅದು ಜಾಮೆಟ್ರಿಗೆ ಲಿಂಕ್ ಆಗಿರುತ್ತೆ. ಹಾಗಾದರೆ ಈ ಆಕ್ಸಿಯಮ್ ಅಂದರೆ ಏನು, ಆಕ್ಸಿಯಮ್ ಸಹ ಯೂನಿವರ್ಸಲ್ ಟ್ರೂತು, ಬಟ್ ಸ್ಪೆಸಿಫಿಕಲಿ ಜಾಮೆಟ್ರಿಗೆ ಲಿಂಕ್ ಆಗಿರಬೇಕು ಅಂತ ಏನಿಲ್ಲ. ಓಕೆ, ಸೊ ಭಾಳಷ್ಟು ಯೂಕ್ಲಿಡ್ಸ್ ಆಕ್ಸಿಯಮ್ ಸಹ ಇದೆ. ಓಕೆನಾ. ಸೊ ಅದನ್ನು ನೋಡೋಣ. ಒಟ್ಟು 7 ಆಕ್ಸಿಯಮ್ಸ್ ಇದೆ. ಇದನ್ನು ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಅಂತಲೇ ಹೇಳ್ತಾರೆ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅದರ್. ಇದು A is equal to B is equal to C ಥರ. ಇಫ್ ಈಕ್ವಲ್ಸ್ ಆರ್ ಆ್ಯಡೆಡ್ ಟು ಈಕ್ವಲ್, ದ ಹೋಲ್ಸ್ ಆರ್ ಈಕ್ವಲ್. ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್, ದ ರಿಮೈಂಡರ್ಸ್ ಆರ್ ಈಕ್ವಲ್. ಓಕೆ, ಥಿಂಗ್ಸ್ ವಿಚ್ ಆರ್ coincide with one another are equal to one another.
ಆಮೇಲೆ ದ ಹೋಲ್ ಇಸ್ ಗ್ರೇಟರ್ ದ್ಯಾನ್ ದಿ ಪಾರ್ಟ್. ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ದಿ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಥಿಂಗ್ಸ್ ವಿಚ್ ಆರ್ ಹಾಫ್ ಆಫ್ ದಿ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಎಲ್ಲ ಈಕ್ವಲ್ ಅಂತ ಅವ್ರು ಹೇಳ್ತಾರೆ. ಓಕೆ, ಸೊ ಯೂಕ್ಲಿಡ್ ಅವರು ಸಹ 5 ಪಾಸ್ಟುಲೇಟ್ನ ಹೇಳ್ತಾರೆ. ಇದು ಆಕ್ಸಿಯಮ್ಸ್. ಓಕೆನಾ, 7 ಆಕ್ಸಿಯಮ್ಸು. ಓಕೆ, ಹಾಗೆ 5 ಪಾಸ್ಟುಲೇಟ್. ಓಕೆ, ಸೊ ಮೊದಲನೇ ಪಾಸ್ಟುಲೇಟ್ ನೋಡೋಣ. ಮೊದಲನೇ ಪಾಸ್ಟುಲೇಟ್ ಬಂದು ಅ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಪಾಯಿಂಟ್, ಫ್ರಮ್ ಎನಿ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಒಂದು ಪಾಯಿಂಟ್ಗೆ ಒಂದು ಸ್ಟ್ರೇಟ್ ಲೈನ್ನ ನಾವು ಡ್ರಾ ಮಾಡ್ಬೋದು ಅಂತ ಅವ್ರು ಹೇಳೋದು. ಸೊ ಇದಕ್ಕೆ ಆಕ್ಸಿಯಮ್ ಬಂದು given two distant points, yes, P and Q, there is a unique line that passes through them. So ಇವೆರಡು ಡಿಸ್ಟೆಂಟ್ ಪಾಯಿಂಟ್ಸು, there is a unique line that passes through them ಅಂತ ಅವರು ಹೇಳಿದ್ದಾರೆ. ಸೊ ಈ P and Q ಮಧ್ಯ ಒಂದೇ ಲೈನ್ ಇರೋದು. ಹಾಗೆ ಭಾಳಷ್ಟು ಲೈನ್ಸ್ ಇಲ್ಲಿದ್ದರೂ ಸಹ P and Q ಮಧ್ಯ ಇರೋದು ಒಂದೇ ಲೈನ್. ಇದು ಪಾಸ್ಟುಲೇಟ್ 1. ಹಾಗೆ ಪಾಸ್ಟುಲೇಟ್ 1ಗೆ ಒಂದೇ ಆಕ್ಸಿಯಮ್ ಇರೋದು. ಓಕೆನಾ. ಎರಡನೇ ಪಾಸ್ಟುಲೇಟು, ಅ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ. ಸೊ ಇವೆರಡು ಲೈನ್ ಎ ಬಿ ಅಂದರೆ ಈ ಕಡೆನೂ ನಾವು ಇಂಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ಬೋದು, ಈ ಕಡೆನೂ ಸಹ ಇಂಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ತೇನೆ, ಅಂದರೆ ಎಂಡ್ ಇಲ್ಲ ಅಂತ ಅದರ ಅರ್ಥ. ಎರಡನೇ ಪಾಯಿಂಟು. ನೆಕ್ಸ್ಟ್, ಅ ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಆ್ಯಂಡ್ ಎನಿ ರೇಡಿಯಸ್. ಹೌದು, ಸೆಂಟರ್ ಯಾವುದಾದ್ರೂ ಆಗ್ಬೋದು, ರೇಡಿಯಸ್ ಯಾವುದಾದ್ರೂ ಆಗ್ಬೋದು. ಓಕೆ, ಫೋರ್ತ್ ಒನ್, ಆಲ್ ರೈಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಹೌದು, ಎಲ್ಲ ರೈಟ್ ಆ್ಯಂಗಲ್ಸು ಈಕ್ವಲ್ ಆಗೇ ಇರುತ್ತೆ. ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ ಆಬ್ವಿಯಸ್ಲಿ. ನೆಕ್ಸ್ಟ್ ಐದನೇದು, ಇದೊಂದು ಸ್ವಲ್ಪ ದೊಡ್ಡದಾಗಿದೆ. ಇಫ್ ಅ ಸ್ಟ್ರೇಟ್ ಲೈನ್ ಫಾಲಿಂಗ್ ಆನ್ 2 straight lines makes the interior angles on the same side of it together less than 2 right angles, then the 2 straight lines, if produced indefinitely, meet on that side on which the sum of the angles is less than 2 right angles. ಇದೊಂಚೂರು ನಿಮಗೆ ಕಷ್ಟ ಅಂತ ಅನಿಸುತ್ತೆ, ದೊಡ್ಡದು ಅನಿಸುತ್ತೆ, ಬಟ್ ಆದರೂ ಅರ್ಥ ಮಾಡ್ಕೊಳ್ಳೋಣ ಬನ್ನಿ, ಈಸಿ ಇದೆ ಇದು. ಓಕೆ, ಸೊ ಎರಡು ಸ್ಟ್ರೇಟ್ ಲೈನು. ಓಕೆ, ಏನು ತೊಗೊಳೋಣ, ಎ ಬಿ ಅಂತ ತೊಗೊಳೋಣ. ಓಕೆ, ಎ ಬಿ, ಇದು ಸಿ ಡಿ, ಇವೆರಡು ಸ್ಟ್ರೇಟ್ ಲೈನ್. ಓಕೆ, ಸೊ ಇವೆರಡು ಸ್ಟ್ರೇಟ್ ಲೈನ್ಗೆ ಇನ್ನೊಂದು ಲೈನ್ ಬರುತ್ತೆ, ಯಾವುದು, ಪಿ ಕ್ಯೂ. ಪಿ ಕ್ಯೂ ಇದನ್ನೇ ಅಲ್ವಾ ಅವ್ರು ಹೇಳಿರೋದು. ಓಕೆ, ಇಲ್ಲೇನಾಗುತ್ತೆ ಅಂದರೆ ಇವೆರಡು ಏನಾಗುತ್ತೆ, ಇಂಟೀರಿಯರ್ ಆ್ಯಂಗಲ್ಸ್ ಆಗುತ್ತೆ. 1 2 ಇಂಟೀರಿಯರ್ ಆ್ಯಂಗಲ್ಸ್ ಆಗುತ್ತೆ. ಓಕೆ, ಸೊ ಸಮ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಏನು, ಇಂಟೀರಿಯರ್ ಆ್ಯಂಗಲ್ 1 + 2 ಶುಡ್ ಬಿ ಏನು, ಲೆಸ್ ದ್ಯಾನ್ 180 ಡಿಗ್ರಿ. ಲೆಸ್ ದ್ಯಾನ್ 180 ಡಿಗ್ರಿ ಆದಾಗ ಏನಾಗುತ್ತೆ, ಈ ಎರಡು ಲೈನ್ ಯಾವುದು, ಎ ಬಿ ಮತ್ತು ಸಿ ಡಿ ಏನು ನೆಕ್ಸ್ಟು ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡಿದಾಗ, ಅಂದರೆ ಇಂಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಇವೆರಡು ಮೀಟ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆನ್ ದ ಸೇಮ್ ಸೈಡ್, ಎಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಫಾರ್ಮ್ ಆಗಿರುತ್ತೋ ಅದೇ ಸೈಡಲ್ಲಿ ಇವೆರಡು ಲೈನ್ಸ್ ಮೀಟ್ ಆಗುತ್ತೆ. ಯಾವಾಗ, ಇಂಟೀರಿಯರ್ ಆ್ಯಂಗಲ್ಸ್ 1 and 2 ಲೆಸ್ ದೆನ್ 180 ಇದ್ದಾಗ, ಅಂಥ ಕೇಸಲ್ಲಿ ಮಾತ್ರ. ಓಕೆ, ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ನೋಡೋಣ. ಓಕೆನಾ, 1 2 ಪ್ರಾಬ್ಲಮ್ಸ್ ಇದೆ. ಅದಾದಮೇಲೆ ಒಂದು ಥಿಯರಮ್ಮು ಇದೆ, ಥಿಯರಮ್ ನೋಡೋಣ. ಥಿಯರಮ್ 1 ಏನು ಅಂದರೆ, ಥಿಯರಮ್ ಏನು ಬರುತ್ತೆ ಅಂದರೆ, 2 distinct lines cannot have more than one point in common. ಇವೆಲ್ಲ ಪ್ರೂವ್ ದಟ್ ಅಂತ ಅವ್ರು ಕೇಳೋದಿಲ್ಲ. ಓಕೆನಾ, ಪ್ರೂವ್ ಮಾಡಿ ಅಂತ ಕೇಳೋದಿಲ್ಲ, ಬಟ್ ನಮಗಿದು ಏನು ಅಂತ ಗೊತ್ತಿರಬೇಕಾಗತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ ನಾವು ನೋಡೋಣ. ಓಕೆನಾ, ಯಾವುದು ಅಂತಂದರೆ, ಕ್ವೆಶನು, ಇಫ್ ಎ ಬಿ ಸಿ ಆರ್ 3 points on a line, if ಎ ಬಿ ಸಿ ಆರ್ 3 points on a line, ಇದು ಎಕ್ಸ್ಟೆಂಡ್ ಆಗ್ಬೋದು. ಓಕೆ, ಆ್ಯಂಡ್ ಬಿ ಲೈಸ್ ಬಿಟ್ವೀನ್ ಎ ಸಿ. ಓಕೆ, ದೆನ್ ಪ್ರೂವ್ ದ್ಯಾಟ್ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ಓಕೆನಾ, ಪ್ರೂವ್ ದಟ್ ಅಂತಿದೆ, ಬಟ್ ನಮ್ಗೆ ಇದು ಗೊತ್ತಿರಬೇಕು. ಎಂಟೈರ್ ಎ ಸಿ ಲೈನ್ ವಿಲ್ ಬಿ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ನಾನು ಜನ್ರಲಾಗಿ ಹೇಳ್ತಾ ಇರೋದು. ಓಕೆನಾ, ಅದಾದಮೇಲೆ ಇಷ್ಟು ಸಾಕಾಗುತ್ತೆ. ಓಕೆನಾ, ಸೊ ಹಾಗಾಗಿ ಯೂಕ್ಲಿಡ್ಸ್ದು ಎಷ್ಟಿದೆ ಆಕ್ಸಿಯಮ್ಸು, ಆಕ್ಸಿಯಮ್ 7, ಪಾಸ್ಟುಲೇಟ್ 5. ಓಕೆನಾ, ಅದರಲ್ಲಿ 5ನೇದು ಒಂಚೂರು ದೊಡ್ಡದಿದೆ ಅಂತ ಅನಿಸುತ್ತೆ ನಿಮಗೆ, 4. ಓಕೆನಾ,
ಸೊ ಇಷ್ಟು ಯೂಕ್ಲಿಡ್ಸ್ ಜಾಮೆಟ್ರಿ ಇಂಟ್ರೊಡಕ್ಷನ್ ಅಂತ ಅಂದ್ಕೊಬೋದು ನೀವು ಈ ಚಾಪ್ಟರ್ಗೆ. ಇದಾದಮೇಲೆ ನೆಕ್ಸ್ಟ್ ಇನ್ನೇನೇನು ಬರುತ್ತೋ ಜಾಮೆಟ್ರಿಗೆ ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ನಾವು ಲೈನ್ಸ್ ಅಂದ್ರೇನು, ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಏನು, ಲೀನಿಯರ್ ಆ್ಯಂಗಲ್ಸ್ ಅಂದರೆ ಏನು, ಎಲ್ಲದನ್ನು ಸಹ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಹೊಸ ವೀಡಿಯೋ ಆ್ಯಡ್ ಮಾಡ್ತಾ ಇದ್ದಂಗೆ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಒತ್ತಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ಫಾಲೋ ಮಾಡ್ತಾ ಇರಿ ಚಾನಲ್ನ. ಹಾಗೆ ನಾನು ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀನಿ, ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟಲ್ಲೂ ಸಹ ನೀವು ಭಾಳಷ್ಟು ವೀಡಿಯೋಸ್ ನೋಡ್ಬೋದು. ಅದ್ರ ಜೊತೆಗೆ ನಾನು ಕೆಮಿಸ್ಟ್ರಿದು ಜನರಲ್ ಕೆಮಿಸ್ಟ್ರಿ ಅಂತ ಹಾಕಿದ್ದೀನಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಂತ. ಅದು ಹೇಳಿರೋದು ಇಂಗ್ಲೀಷ್ನಲ್ಲಿ ಹಾಗಿದ್ರೂ ಸಹ ಏನಾಗಿದೆ, ಅದರಲ್ಲಿರೋ ಮ್ಯಾಟರ್ ಏನಾಗಿದೆ ರಿಟರ್ನ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿದೆ. ನಿಮ್ಗದು ತೊಗೊಂಡು ಓದ್ಕೊಳ್ಬೋದು. ಅದು GK ಪೇಪರ್ಗೆ ಪೇಪರ್ 1ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಒಂದು ಇಂಪಾರ್ಟೆಂಟು, ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಹಾಕಿರ್ತೀನಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ. ಇದರದ್ದು ಇವತ್ತೇನು ಬರೆದಿದ್ದೀನಲ್ಲ ಈ ನೋಟ್ಸ್ನ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಪ್ರೇಟಾಗಿ ಬರ್ಕೊಳೋದು ಆ ಟೈಮ್ ಸಹ ಸೇವ್ ಆಗುತ್ತೆ. ನಾನು ಹ್ಯಾಂಡ್ ರೈಟಿಂಗ್ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ಸೊ ನಿಮ್ಮ ಡೌಟ್ಸ್ನೂ ಸಹ ನೀವು ಅಲ್ಲಿ ಹಾಕ್ಬೋದು, ಕಮೆಂಟ್ ಸೆಕ್ಷನಲ್ಲೂ ಹಾಕ್ಬೋದು. ಆದಷ್ಟು ನಿಮಗೆ ನಾನು ಬೇಗ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.